ಮಕರ ರಾಶಿಯ ಸ್ನೇಹಿತರೆ, ಯಶಸ್ಸಿನ ಬಾಗಿಲು ಈಗಾಗಲೇ ತೆರೆದಿದೆ. ಹೌದು, ಈ 4 ಕೆಲಸಗಳನ್ನು ಮಾಡಿ ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಬಜರಂಗಬಲಿ ಮತ್ತು ಶನಿದೇವ ಮಹಾರಾಜರು ನಿಮ್ಮ ಕಠಿಣ ಪರಿಶ್ರಮವನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತಾರೆ. ನಾನು ನಿಮಗೆ ಬೆಂಬಲ ನೀಡುತ್ತೇನೆ. ಸಮಯ ತುಂಬ ಕಡಿಮೆ ಇದೆ. ಇಂದು ನಾವು ನಿಮಗಾಗಿ ತಂದಿರುವ ಭವಿಷ್ಯವಾಣಿಯಿಂದ ನಿಮ್ಮ ಹೃದಯ ಸಾಂತ್ವನಗೊಳ್ಳುತ್ತದೆ. ಆದ್ದರಿಂದ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಒಮ್ಮೆ ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಜೈ ಶ್ರೀ ದೇವ ಮಹಾರಾಜ್ ಎಂದು ಬರೆಯಿರಿ. ಏಕೆಂದರೆ ಮುಂಬರುವ ಸಮಯ ನಿಮಗಾಗಿ ಇದು ಸಾಮಾನ್ಯ ಸಮಯವಲ್ಲ. ಈ ಸಂದೇಶವು ನಿಮ್ಮ ರಾಶಿಚಕ್ರ, ನಿಮ್ಮ ಪ್ರಸ್ತುತ ಸಂದರ್ಭಗಳು ಮತ್ತು ನಿಮ್ಮ ಮನಸ್ಥಿತಿಗೆ ಸಂಬಂಧಿಸಿದ್ದರೆ ಇದು ಸಕಾರಾತ್ಮಕ ಜ್ಯೋತಿಷ್ಯ ಚಿಹ್ನೆ ಎಂದು ಪರಿಗಣಿಸಿ, ಆದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಕೆಲವೊಮ್ಮೆ ಗ್ರಹಗಳ ಬದಲಾವಣೆಗಳು ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ಸೂಚಿಸುತ್ತವೆ. ಆದರೆ ಈ ಅವಕಾಶದ ಯಶಸ್ಸನ್ನು ನಮ್ಮ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ನಿಜವಾಗಿಯೂ ನೋಡಲು ಯೋಗ್ಯವಾಗಿರುತ್ತವೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ದೊಡ್ಡ ಬದಲಾವಣೆ ಸಂಭವಿಸುತ್ತದೆ ಮತ್ತು ನೀವು ಸಂತೋಷದಿಂದ ಒಂದು ಕಾಲಿನ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ಈಗ ನೀವು ಬಜರಂಗಬಲಿ ಮತ್ತು ಶನಿದೇವನ ಆಶೀರ್ವಾದವನ್ನು ಪಡೆದಿದ್ದೀರಿ. ನಿಮ್ಮ ಮೇಲೆ ನೇರವಾಗಿ ಬರಲಿದೆ. ಭಗವಾನ್ ಮಹಾದೇವ ಮತ್ತು ಎಲ್ಲ ದೇವರುಗಳು, ದೇವತೆಗಳು ನಿಮ್ಮ ಮೇಲೆ ದಯೆ ತೋರಿಸುತ್ತಾರೆ. ಆದ್ದರಿಂದ ಯಶಸ್ಸಿನ ಬಾಗಿಲು ತೆರೆದಿದೆ. ಜ್ಯೋತಿಷ್ಯದ ಪ್ರಕಾರ ಜುಲೈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿರುತ್ತದೆ. ಶನಿ ಶಿಸ್ತನ್ನು ಪರೀಕ್ಷಿಸಿದಾಗ ಮತ್ತು ಮಂಗಳವು ಧೈರ್ಯವನ್ನು ಬೆಂಬಲಿಸಿದಾಗ ಜೀವನದಲ್ಲಿ ಅವಕಾಶಗಳು ಬರುತ್ತವೆ. ಅದನ್ನು ಜನರು ನಂತರ ಅದೃಷ್ಟದ ಬಾಗಿಲು ಎಂದು ಪರಿಗಣಿಸುತ್ತಾರೆ. ನೀವು ಹಿಂದೆ ಹೋರಾಟಗಳು, ಆರ್ಥಿಕ ಚಿಂತನೆಗಳು ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಿದ್ದರೆ ಅಥವಾ ನೀವು ಇನ್ನೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ಮುಂಬರುವ ಸಮಯದಲ್ಲಿ ಪರಿಸ್ಥಿತಿಯಲ್ಲಿ ಕ್ರಮೇಣ ಸುಧಾರಣೆ ಲಕ್ಷಣಗಳು ಕಂಡುಬರಬಹುದು. ಇದು ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಸ್ವಾರ್ಥಿ ಸ್ನೇಹಿತರು, ಸ್ವಾರ್ಥಿ ಪ್ರೇಮಿಗಳು ಮತ್ತು ಸ್ವಾರ್ಥಿ ಸಂಬಂಧಿಕರು ಇದ್ದಾರೆ. ಅವರು ಕೇವಲ ಸ್ವಾರ್ಥಿಗಳು. ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನೀವು ಕೆಟ್ಟ ಸಮಯವನ್ನು ಎದುರಿಸುತ್ತಿರುವಾಗ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಅದು ನಿಮ್ಮನ್ನು ತುಂಬಾ ಅಸಮಾಧಾನಗೊಳಿಸುತ್ತದೆ. ಆದರೆ ನಾನು ಇದು ಚಿಂತೆ ಮಾಡುವ ಸಮಯವಲ್ಲ ಎಂದು ಹೇಳುತ್ತೇನೆ. ಸಂತೋಷದಿಂದಿರುವ ಸಮಯ ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಅಗತ್ಯವಿದೆ. ನಿಮ್ಮ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ನಾನು ಜಾತಕದ ಮೂಲಕ ಸಂಕೇತವನ್ನು ಪಡೆದಿರುವುದರಿಂದ ಇದನ್ನು ನಿಮಗೆ ಹೇಳುತ್ತಿದ್ದೇನೆ. ಯಶಸ್ಸು ಕೇವಲ ಗ್ರಹಗಳಿಂದ ಮಾತ್ರ ಸಿಗುವುದಿಲ್ಲ, ಆದರೆ ಗ್ರಹಗಳು ಅವಕಾಶಗಳನ್ನು ಮಾತ್ರ ಒದಗಿಸುತ್ತವೆ. ಗ್ರಹಗಳು ಆ ಅವಕಾಶಗಳನ್ನು ಜೀವನವನ್ನು ಬದಲಾಯಿಸುತ್ತದೆ. ಈ 4 ವಿಷಯಗಳು ಅದನ್ನು ನಿಜವಾಗಿಸುತ್ತದೆ. ಅದನ್ನು ನಾನು ನಂತರ ನಿಮಗೆ ವಿವರವಾಗಿ ವಿವರಿಸುತ್ತೇನೆ. ಅದಕ್ಕಾಗಿಯೇ ನನಗೆ ಸ್ವಲ್ಪ ಸಮಯ ಕೊಡಿ. ನಾನು ನಿಮ್ಮ ಜೀವನದ ರಹಸ್ಯಗಳನ್ನು ಒಂದೊಂದಾಗಿ ಬಹಿರಂಗಪಡಿಸುತ್ತೇನೆ. ಆದ್ದರಿಂದ ಮೊದಲನೆಯದಾಗಿ ಗಮನವಿಟ್ಟು ಆಲಿಸಿ. ನಿಮ್ಮ ಕರ್ತವ್ಯವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಬಜರಂಗಬಲಿ ಯಾವಾಗಲೂ ಕ್ರಿಯೆ, ಧೈರ್ಯ ಮತ್ತು ಸೇವೆಯ ಸಂದೇಶವನ್ನು ತಿಳಿಸುತ್ತಾರೆ. ನೀವು ಹೊಸದನ್ನು ಪ್ರಾರಂಭಿಸಲು, ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ನಿಮ್ಮ ಕೆಲಸದಲ್ಲಿ ಸೇರಿಸಲು ಬಯಸಿದರೆ, ನೀವು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ಬಯಸಿದರೆ ಸೋಮಾರಿತನವನ್ನು ತಪ್ಪಿಸಿ. ಮುಂಬರುವ ದಿನಗಳಲ್ಲಿ ಸಣ್ಣ ಅವಕಾಶಗಳು ಸಹ ದೊಡ್ಡ ಫಲಿತಾಂಶಗಳನ್ನು ನೀಡಬಹುದು ಮತ್ತು ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾದಾಗ ನೀವು ಸಂತೋಷದಿಂದ ಒಂದು ಕಾಲಿನ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಇದು ಕಲಿಯುಗ. ಇಲ್ಲಿ ಎಲ್ಲರೂ ಮೋಸ, ವಂಚನೆ, ಅಪ್ರಾಮಾಣಿಕತೆಯಿಂದ ತೊಡಗಿದ್ದಾರೆ. ಆದರೆ ನಿಮ್ಮ ಜೀವನದಲ್ಲಿ ಮೋಸಗಾರನಿಗೆ ಎಂದಿಗೂ ಅವಕಾಶ ಕೊಡಬೇಡಿ. ಇಲ್ಲದಿದ್ದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ. ನಿಮ್ಮ ಆಲೋಚನಾ ಸಾಮರ್ಥ್ಯ. ಎರಡನೆಯ ಅಂಶವನ್ನು ಗಮನವಿಟ್ಟು ಕೇಳಿ. ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿ, ಏಕೆಂದರೆ ಕೋಪ ಇತರರಿಗೆ ಕಡಿಮೆ ಹಾನಿ ಮಾಡುತ್ತದೆ. ಹೆಚ್ಚು ತನಗೆ ಬಹಳಷ್ಟು ಹಾನಿ ಮಾಡಿಕೊಳ್ಳುವುದು ಸಂಭವಿಸುತ್ತದೆ, ತೊಂದರೆಗೆ ಕಾರಣವಾಗಬಹುದು. ಜ್ಯೋತಿಷ್ಯದಲ್ಲಿ ಶುಕ್ರ ಮತ್ತು ಗುರುವಿನ ಸ್ಥಾನಗಳು ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತವೆ. ಒಂದು ವೇಳೆ ನೀವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ, ಹಣವನ್ನು ಉಳಿಸಿದರೆ ಮತ್ತು ಪ್ರಾಮಾಣಿಕವಾಗಿ ಗಳಿಸಿದ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಹಣ ಅಥವಾ ಹೊಸ ಅವಕಾಶಗಳು ದೊರೆಯುವ ಸ್ಪಷ್ಟ ಲಕ್ಷಣಗಳಿವೆ. ನೀವು ಹಣವನ್ನು ಗೌರವಿಸಬೇಕು. ನೀವು ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯು ಮುಂಬರುವ ದಿನಗಳಲ್ಲಿ ಬಲಗೊಳ್ಳುವ ಮತ್ತು ಸುಧಾರಿಸುವ ಸಾಧ್ಯತೆ ಇದೆ. ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ. ಇದಲ್ಲದೆ ಶನಿದೇವ ನ್ಯಾಯದ ದೇವರು ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಒಬ್ಬ ವ್ಯಕ್ತಿಯ ನಡವಳಿಕೆಯು ಅದರ ಕ್ರಿಯೆಗಳಿಗಷ್ಟೇ ಮುಖ್ಯವಾಗಿದೆ. ಹೌದು, ನೀವು ಯಾರೊಂದಿಗಾದರೂ ವಿವಾದದಲ್ಲಿ
ಇದ್ದರೆ ಎಚ್ಚರಿಕೆಯಿಂದ ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದು ತಪ್ಪು ಪದವು ತಿಂಗಳುಗಳ ಕಠಿಣ ಪರಿಶ್ರಮವನ್ನು ಹಾಳು ಮಾಡಬಹುದು, ಆದರೆ ಶಾಂತತೆಯು ಮತ್ತು ದೃಢ ಸಂಕಲ್ಪವು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಈ ಸಮಯವು ನಿಮಗೆ ಆಶೀರ್ವಾದವೆಂದು ಸಾಬೀತುಪಡಿಸುತ್ತದೆ. ದೇವರಿಂದ ನಿಮಗೆ ಅಂತಹ ಆಶೀರ್ವಾದಗಳು ಸಿಗುತ್ತವೆ. ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಮುಂದೆ ನಾವು ನಿಮಗೆ 3ನೇ ಮತ್ತು 4ನೇ ವೇಗವನ್ನು ಹೇಳುತ್ತೇವೆ. ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯಗಳನ್ನು ವಿವರಿಸುತ್ತೇವೆ. ನೀವು ಇಲ್ಲಿಗೆ ಆತುರಪಟ್ಟರೆ ಅಥವಾ ವಿಡಿಯೋವನ್ನು ಅರ್ಧದಲ್ಲೇ ಬಿಟ್ಟುಬಿಟ್ಟರೆ ನೀವು ಅದನ್ನು ತಪ್ಪಿಸಿಕೊಳ್ಳುತ್ತೀರಿ. ಯಶಸ್ಸಿನ ಕೀಲಿಗಳು ನಿಮ್ಮ ಬಳಿ ಇರುತ್ತವೆ ಮತ್ತು ಯಶಸ್ಸಿನ ಬಾಗಿಲು ಈಗಾಗಲೇ ತೆರೆದಿದೆ. ನೀವು ಸ್ವಲ್ಪ ತಾಳ್ಮೆಯಿಂದಿರಬೇಕು, ಆದರೆ ದೇವರಲ್ಲಿ ನಂಬಿಕೆ ಇಡಿ. ಆದರೆ ಎಂದಿಗೂ ಕೆಲಸ ಮಾಡುವುದನ್ನು ನಿಲ್ಲಿಸಬೇಡಿ. ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಸಾಧಿಸುವುದು ಹೇಗೆಂದರೆ ಪ್ರತಿ ಮಂಗಳವಾರಕ್ಕೊಮ್ಮೆ ನೀವು ಬಜರಂಗ ಬಲಿಯನ್ನು ಸ್ಮರಿಸಿ ಪೂಜೆ ಮಾಡಬೇಕು. ಶನಿವಾರ ಶನಿದೇವನನ್ನು ಧ್ಯಾನಿಸಬೇಕು. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾರಿಗಾದರೂ ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಿ. ನಂಬಿಕೆಯ ಶ್ರೇಷ್ಠ ಅರ್ಥವೆಂದರೆ ಅದು ನಿಮ್ಮನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಮುಂಬರುವ ಸಮಯವು ನಿಮ್ಮ ಜೀವನಕ್ಕೆ ವಿಶಿಷ್ಟ ಮತ್ತು ನಿರ್ಣಾಯಕವಾಗಿದೆ. ಇದು ಇತ್ತೀಚಿನ ವಿಡಿಯೋ ಅಲ್ಲ, ಇದು ತುಂಬಾ ಶ್ರಮಪಟ್ಟು ಮಾಡಿರುವ ವಿಡಿಯೋ. ನಾನು ನಿಮಗೆ ಹೇಳುತ್ತಿರುವುದು ಕೇವಲ ಯಾದೃಚ್ಛಿಕವಲ್ಲ ಸ್ನೇಹಿತರೆ. ಈ ಬಾರಿ ಜ್ಯೋತಿಷ್ಯ ಚಿಹ್ನೆಗಳು ನಿಮ್ಮ ಆರೋಗ್ಯವನ್ನು ಸೂಚಿಸುವ ಚಿಹ್ನೆಗಳನ್ನು ತೋರಿಸುತ್ತಿವೆ. ಇದು ನಿಮಗೆ ತ್ವರಿತ ಸಂಪತ್ತನ್ನು ತರಬಹುದು. ಗ್ರಹಗಳ ಸೂಚನೆಗಳು ರಾತ್ರಿಯ ನಂತರ ಮುಂಜಾನೆ ಬಂದಂತೆ ಹೋರಾಟವು ಶಾಶ್ವತವಲ್ಲ ಎಂದು ಸೂಚಿಸುತ್ತದೆ. ಯಾವಾಗಲೂ ಬರುವಂತೆಯೇ ಕಷ್ಟದ ಸಮಯದ ನಂತರವೂ ಹೊಸ ಅವಕಾಶಗಳು ಬರುತ್ತವೆ. ನೀವು ತಾಳ್ಮೆ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಯ್ದುಕೊಂಡರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ನೋಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳು ಸಹ ಬರುತ್ತವೆ. ಏಕೆಂದರೆ ಸ್ನೇಹಿತರೆ, ಈ ಸಮಯವು ನಿಮ್ಮ ಜೀವನದಲ್ಲಿ ದೇವರು ಮತ್ತು ದೇವತೆಗಳ ವಿಶೇಷ ಆಶೀರ್ವಾದವಾಗಿದೆ. ಶನಿ ದೇವರು ತಡವಾಗಿದ್ದಾರೆ ಎಂಬುದನ್ನು ನೆನಪಿಡಿ. ನಾವು ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಆದರೆ ಕಠಿಣ ಪರಿಶ್ರಮದ ಫಲವನ್ನು ನ್ಯಾಯಯುತವಾಗಿ ನೀಡುತ್ತೇವೆ. ಯಾವುದೇ ಕಾರಣವಿಲ್ಲದೆ ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂದು ನೀವು ಭಾವಿಸಿದ್ದೀರಾ? ಉತ್ತರ ಹೌದು ಎಂದಾದರೆ ಈ ಭಾವನೆ ವ್ಯರ್ಥವಲ್ಲ. ದೇವರು ಮೊದಲು ಮನಸ್ಸಿಗೆ ಸಂಕೇತಗಳನ್ನು ನೀಡುತ್ತಾನೆ, ನಂತರ ಸಂದರ್ಭಗಳನ್ನು ಬದಲಾಯಿಸುತ್ತಾನೆ. ಆದರೆ ನಿಜವಾದ ಬದಲಾವಣೆ ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಇದು ಈಗ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಪ್ರಶ್ನೆಯಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ. ಇದು ಸಂಜೆಯಿಂದ ಮುಂದಿನ ಕೆಲವು ರಾತ್ರಿಗಳವರೆಗೆ ನೀವು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಒಂದು ಚಿಹ್ನೆಯನ್ನು ಪಡೆಯುತ್ತೀರಿ. ಈ ಚಿಹ್ನೆಯು ನಿಮ್ಮ ಒಬ್ಬ ವ್ಯಕ್ತಿಯ ಮೂಲಕವೂ ಬರಬಹುದು, ಅದು ಸುದ್ದಿಯ ರೂಪದಲ್ಲಿಯೂ ಬರಬಹುದು, ಅಥವಾ ಇತರರು ಕ್ಷುಲ್ಲಕವೆಂದು ತಳ್ಳಿಹಾಕುವ ಘಟನೆಯಾಗಿರಬಹುದು. ಆದರೆ ಹಾಗೆ ಮಾಡಬೇಡಿ, ಏಕೆಂದರೆ ಈ ಸಣ್ಣ ಘಟನೆಯು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮಗಳನ್ನು ಬೀರುತ್ತದೆ. ನೀವು ಸಂಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ಒಮ್ಮೆ ನಿಮ್ಮ ಹೃದಯದಿಂದ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಹೇಳಲು ಮರೆಯದಿರಿ. ದೇವರ ಆಶೀರ್ವಾದ ಮುಂದುವರಿಯಲಿ, ಇದು ನಮ್ಮ ಆಶಯ. ಈಗ ಹಣದ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಸಿಲುಕಿಕೊಂಡಿರುವ ಹಣ ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳಬಹುದು. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಪಡೆಯುವ ಅವಕಾಶವಿದೆ, ಆದರೆ ಅದರೊಂದಿಗೆ ಒಂದು ಪರೀಕ್ಷೆ ಇರುತ್ತದೆ. 2 ಮಾರ್ಗಗಳನ್ನು ನಿಮಗೆ ಪ್ರಸ್ತುತಪಡಿಸಲಾಗುತ್ತದೆ. ಒಂದು ಮಾರ್ಗವು ತ್ವರಿತ ಲಾಭವನ್ನು ತರುತ್ತದೆ, ಇನ್ನೊಂದು ತಾಳ್ಮೆಯ ಅಗತ್ಯವಿರುತ್ತದೆ. ಅನೇಕರು ಮೊದಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ನಂತರ ವಿಷಾದಿಸುತ್ತಾರೆ, ಆದರೆ ನೀವು ತಾಳ್ಮೆಯನ್ನು ಆರಿಸಿಕೊಂಡರೆ ನಿಮಗಾಗಿ ಕಾಯುತ್ತಿರುವ ಪ್ರಯೋಜನಗಳು ನೀವು ಊಹಿಸುವುದಕ್ಕಿಂತ ಹೆಚ್ಚಾಗಿರಬಹುದು. ಈಗ ಅನೇಕ ಜನರು ಕಾಯುತ್ತಿರುವ ವೃತ್ತಿಗೆ ಸಂಬಂಧಿಸಿದ ವಿಷಯ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸುದ್ದಿ ನೀವು ಎಂದಿಗೂ ನಿರೀಕ್ಷಿಸದ ಜನರನ್ನು ತಲುಪಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಕ್ಲೈಂಟ್ ಅಥವಾ ದೀರ್ಘಕಾಲದ ಸಂಪರ್ಕವು ಇದ್ದಕ್ಕಿದ್ದಂತೆ ಮತ್ತೆ ಸಂಪರ್ಕಗೊಳ್ಳಬಹುದು. ಆದರೆ ಇಲ್ಲಿಯೂ ಎಚ್ಚರಿಕೆಯ ಮಾತು ಇದೆ. ನಿಮ್ಮ ಯಶಸ್ಸಿನ ಬಗ್ಗೆ ದೊಡ್ಡ ಚರ್ಚೆ ಮಾಡಬೇಡಿ, ಏಕೆಂದರೆ ಕೆಲವರು ನೀವು ಸಂತೋಷವಾಗಿರುವುದನ್ನು ನೋಡಿ ಸಂತೋಷ ಪಡುವುದು ಮತ್ತು ಈಗ ಜೀವನವನ್ನು ಪ್ರೀತಿಸಿ. ನೀವು ಯಾರೊಂದಿಗಾದರೂ ನಿಜವಾದ ಭಾವನೆಗಳನ್ನು ಹೊಂದಿದ್ದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ನೀವು ನೋಡುವ ಅಂತರವು ಭವಿಷ್ಯದಲ್ಲಿ ತಿಳುವಳಿಕೆ ಮತ್ತು ನಂಬಿಕೆಯಾಗಿ ರೂಪಾಂತರಗೊಳ್ಳಬಹುದು. ಆದರೆ ಯಾರಾದರೂ ನಿಮ್ಮನ್ನು ಸರಳವಾಗಿ ಬಳಸುತ್ತಿದ್ದರೆ ಅವರ ಸತ್ಯ ಕ್ರಮೇಣ ಬಹಿರಂಗಗೊಳ್ಳುತ್ತದೆ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಆ ವ್ಯಕ್ತಿಯು ಒಂದು ದಿನ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಬಹುದು, ಆದರೆ ಈ ಸಮಯದಲ್ಲಿ ನೀವು ಅವರಿಗೆ 2ನೇ ಅವಕಾಶವನ್ನು ನೀಡಬೇಕು. ಈಗ ಉತ್ತರವನ್ನು ಹುಡುಕಬೇಡಿ, ಏಕೆಂದರೆ ಈ ಪ್ರಶ್ನೆಗೆ ಸ್ವತಃ ಉತ್ತರಿಸುವ ಒಂದು ಚಿಹ್ನೆ ಬರುತ್ತಿದೆ. ಅದು ರಹಸ್ಯ. ಅದಕ್ಕಾಗಿಯೇ ನೀವು ಎಚ್ಚರಿಕೆಯಿಂದ ಆಲಿಸಬೇಕೆಂದು ನಾನು ಬಯಸುತ್ತೇನೆ. ಈಗ ಲಘುವಾಗಿ ತೆಗೆದುಕೊಳ್ಳಬಾರದು ಎಂಬ ಎಚ್ಚರಿಕೆ. ಮುಂದಿನ ಕೆಲವು ದಿನಗಳವರೆಗೆ ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು. ನೀವು ಶಾಂತವಾಗಿದ್ದರೆ ಆ ವ್ಯಕ್ತಿ ತಮ್ಮದೇ ಆದ ಮಾತಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಇದು ಸಮಯದ ದೊಡ್ಡ
ತಂತ್ರ. ಶತ್ರು ನಿಮ್ಮನ್ನು ಕೆಡವಲು ಯೋಚಿಸುತ್ತಿರಬಹುದು, ಆದರೆ ತಮ್ಮದೇ ಆದ ಹೆಜ್ಜೆಗಳು ಜಾರಲಿವೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ನೀವು ಗಮನಿಸಿದ್ದರೆ ಕಳೆದ ಕೆಲವು ದಿನಗಳಲ್ಲಿ ಕೆಲವು ಜನರ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಿರಬಹುದು. ಹತ್ತಿರವಾಗಿದ್ದವರು ಈಗ ತಮ್ಮನ್ನು ದೂರವಿಡಲು ಪ್ರಾರಂಭಿಸುತ್ತಾರೆ. ಈ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಇದ್ದಕ್ಕಿದ್ದಂತೆ ಸಿಹಿಯಾಗುತ್ತಾ, ಕಾಲ ಬದಲಾದಾಗ ಜನರ ಮುಖಗಳು ಬದಲಾಗುತ್ತವೆ. ಮತ್ತು ಈಗ ನಾನು ನಿಮಗೆ ಒಂದು ಸೂಚನೆಯನ್ನು ಹೇಳಲಿದ್ದೇನೆ. ಅದನ್ನು ಗುರುತಿಸಿದರೆ ಅನೇಕ ಪ್ರಮುಖ ಸಮಸ್ಯೆಗಳನ್ನು ತಡೆಯಬಹುದು. ನೀವು ಸತತವಾಗಿ 2 ಅಥವಾ 3 ದಿನಗಳವರೆಗೆ ವಿಭಿನ್ನ ಜನರಿಂದ ಒಂದೇ ವಿಷಯವನ್ನು ಕೇಳಿದರೆ, ಅಥವಾ ಹಳೆಯ ಹೆಸರು ಬರುತ್ತಲೇ ಇದ್ದರೆ, ಅಥವಾ ನಿಮ್ಮ ಮನಸ್ಸು ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲು ಹೇಳಿದರೆ, ಅದನ್ನು ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ಸೂಚನೆಯು ಮೂಢನಂಬಿಕೆಯಲ್ಲ. ಕೆಲವು ಸೂಚನೆಗಳು ಅನುಭವ ಮತ್ತು ಸಮಯದ ಭಾಷೆಯಾಗಿದೆ. ನೀವು ಇನ್ನೂ ಈ ಕುಟುಂಬವನ್ನು ಬೆಂಬಲಿಸದಿದ್ದರೆ ದಯವಿಟ್ಟು ಅದನ್ನು ಪ್ರೀತಿಯಿಂದ ಲೈಕ್ ಮಾಡಿ ಮತ್ತು ಸದಸ್ಯರಾಗಿ ಮತ್ತು ಕಮೆಂಟ್ಗಳಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ನಂಬಿಕೆಯೇ ನಮ್ಮ ದೊಡ್ಡ ಶಕ್ತಿ. ಆದರೆ ನಿರೀಕ್ಷಿಸಿ, ನೀವು ಇಲ್ಲಿಯವರೆಗೆ ಕೇಳಿರುವುದು ಇಡೀ ಕತೆ ಅಲ್ಲ, ಏಕೆಂದರೆ ಇಂದು ರಾತ್ರಿ ಒಂದು ರಹಸ್ಯ ಬಹಿರಂಗಗೊಳ್ಳಲಿದೆ. ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ತಪ್ಪನ್ನು ಮಾಡಿದ ವ್ಯಕ್ತಿಗೆ ನೇರವಾಗಿ ಸಂಬಂಧಿಸಿದೆ. ಅವನು ಇನ್ನೂ ಗೆಲ್ಲುತ್ತಿದ್ದೇನೆ ಎಂದು ನಂಬುತ್ತಾನೆ, ಆದರೆ ಅವನು ತನ್ನ ಸುತ್ತಲೂ ನಿರ್ಮಿಸಿರುವ ಗೋಡೆಗಳು ಈಗಾಗಲೇ ಬಿರುಕು ಬಿಟ್ಟಿವೆ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇರುವಂತಹ ಸುದ್ದಿಯನ್ನು ನೀವು ನಿರೀಕ್ಷಿಸಿದಾಗ ದೊಡ್ಡ ಆಶ್ಚರ್ಯ ಬರುತ್ತದೆ. ನಿಜವಾಗಿಯೂ ಸಮಯಕ್ಕಿಂತ ದೊಡ್ಡದೇನೂ ಇಲ್ಲ. ಆದರೆ ಈ ಸುದ್ದಿ ಎಲ್ಲಿಂದ ಬರುತ್ತದೆ, ಯಾರಿಂದ ಬರುತ್ತದೆ ಮತ್ತು ಈ ಘಟನೆಯು ನಿಮ್ಮ ಜೀವನದ ಅತಿದೊಡ್ಡ ತಿರುವು ಏಕೆ ಆಗಲಿದೆ? ಕತೆ ಇದ್ದಕ್ಕಿದ್ದಂತೆ ಇಲ್ಲಿಯೇ ಆಳವಾಗುತ್ತದೆ, ಏಕೆಂದರೆ ಕೆಲವೇ ಜನರು ಹೊರಹೊಮ್ಮಲಿರುವ ಚಿಹ್ನೆಗಳನ್ನು ಗುರುತಿಸುತ್ತಾರೆ ಮತ್ತು ಈ ಚಿಹ್ನೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಚುಡಾಯಿಸುತ್ತಾರೆ, ಯಾರು ಶಾಶ್ವತವಾಗಿ ಹೋಗುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಖಂಡಿತ ನಿಮ್ಮ ವಿಡಿಯೋದ ಅಂತಿಮ ಭಾಗ ಇಲ್ಲಿದೆ. ಹೌದು ಸ್ನೇಹಿತರೆ, ಈಗ ಇಡೀ ಭಾಷಣದ ಉದ್ದಕ್ಕೂ ಪದೇ ಪದೇ ಸುಳಿವು ನೀಡಲಾದ ಸಮಯ ಇವು. ನೀವು ಆರಂಭದಿಂದ ಇಲ್ಲಿಯವರೆಗೆ ಎಚ್ಚರಿಕೆಯಿಂದ ಆಲಿಸಿದ್ದೀರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.